ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಾನಗಳಲ್ಲಿಯೇ ರಕ್ತದಾನ ಅತ್ಯಂತ ಶ್ರೇಷ್ಠವಾದದ್ದು. ಪ್ರತಿಯೊಬ್ಬರು ಕೂಡ ರಕ್ತದಾನಕ್ಕೆ ಮುಂದಾಗಬೇಕು ಅಂತ ಯಾದಗಿರಿ ನಗರದ ನಾಯ್ಕುಡಿ ಆಸ್ಪತ್ರೆಯ ಕಿವಿಮೂಗು ಗಂಟಲು ತಜ್ಞ ಡಾಕ್ಟರ್ ರಾಹುಲ್ ಎಸ್ ನಾಯ್ಕುಡಿ ಹೇಳಿದ್ದಾರೆ. ವಡಗೇರ ಪಟ್ಟಣದ ಅಂಬಾ ಮಹೇಶ್ವರಿ ದೇವಸ್ಥಾನ ಆವರಣದಲ್ಲಿ ಶ್ರೀ ಅಂಬಾ ಮಹೇಶ್ವರಿ ಜಾತ್ರಾ ಮಹೋತ್ಸವ ಅಂಗವಾಗಿ ನವಚೇತನ ಟ್ರಸ್ಟ್ ವಡಗೇರ ಗೆಳೆಯರ ಬಳಗ ಹಾಗೂ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಕ್ತನಿಧಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಕ್ತದಾನದಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ರಕ್ತದಾನದಿಂದ ಮತ್ತೊಬ್ಬರ ಜೀವ ಉಳಿಸಿದ ಪುಣ್ಯ ಸಿಗುತ್ತೆ. ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಇಒ ಹಾಗೂ ಪಿಎಸ್ಐ ಮೈಬೂಬಾ ಅಲಿ ಸ್ವತಃ ತಾವೇ ರಕ್ತದಾನ ಮಾಡಿ ಚಾಲನೆ ಕೊಟ್ಟು ಮಾತನಾಡಿದರು. ಸದೃಢ ಆರೋಗ್ಯಕ್ಕೆ ರಕ್ತದಾನ ಸರ್ವಶ್ರೇಷ್ಠವಾಗಿದ್ದು, ಜಾತ್ರೆ ಉತ್ಸವದಂತಹ ಕಾರ್ಯಕ್ರಮಗಳಲ್ಲಿ ಆರೋಗ್ಯ ಶಿಬಿರ ಆಯೋಜಿಸುವ ಮೂಲಕ ಇತರಿಗೆ ಸ್ಫೂರ್ತಿ ಹಾಗೂ ಜೀವ ಉಳಿಸುವ ಕೆಲಸ ಮಾಡುವುದು ಸರ್ವಶ್ರೇಷ್ಠವಾಗಿದೆ ಎಂದಿದ್ದಾರೆ. ಪಿಎಸ್ಐ ಮೈಬೂಬಾ ಅಲಿ ಮಾತನಾಡಿ, ಅನಾರೋಗ್ಯ ಸಂದರ್ಭದಲ್ಲಿ ಎಷ್ಟೋ ಬಡವರು ರಕ್ತ ಕೊಳ್ಳಲು ಆಗದೆ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇರ್ತಾರೆ. ಬಡವರಿಗೆ ಅನುಕೂಲವಾಗಲು ಆಗಾಗ ಇಂತಹ ಆರೋಗ್ಯ ಶಿಬಿರದಿಂದ ಸಂಗ್ರಹವಾಗುವ ರಕ್ತದಾನದಿಂದ ಮತ್ತೊಂದು ಜೀವನ ಉಳಿಸಲು ಶ್ರೇಯಸ್ಸು ನಿಮ್ಮದಾಗುತ್ತೆ. ಯಾರು ಕೂಡ ಆತಂಕ ಭಯ ಪಡೆದೇ ಆರೋಗ್ಯವಂತರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಲು ಸಲಹೆ ಕೊಟ್ಟಿದ್ದಾರೆ. ನವಚೇತನ ಟ್ರಸ್ಟ್ ಅಧ್ಯಕ್ಷ ನಿಂಗಣ್ಣ ಜಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾವು ಕೊಡ್ತಾ ಇರೋದು ರಕ್ತದಾನ ಕೇವಲ 25% ಮಾತ್ರ ನಾವು ರಕ್ತವನ್ನು ದಾನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೂಡ, ಎಷ್ಟೇ ನಾವು ಅರಿವು ಮೂಡಿಸಿದ್ರು ಕೂಡ, ಎಷ್ಟೋ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಕೂಡ ನಾವು ನಿರೀಕ್ಷಿತ ಮಟ್ಟದಲ್ಲಿ ರಕ್ತದಾನವನ್ನು ಸಂಗ್ರಹ ಮಾಡೋಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಯಾಕಂದ್ರೆ ಆಗಿನ ಕಾಲದ ಈಗಿನ ಕಾಲದ ಸಾಕಷ್ಟು ಬದಲಾವಣೆಗಳು, ಕೆಲವೊಂದು ವಿದ್ಯಾವಂತರು ಕೂಡ ಮುಂದೆ ಬರ್ತಾರೆ. ಇದ್ರ ಬಗ್ಗೆ ಅಪಪ್ರಚಾರಗಳು ಜಾಸ್ತಿ ಆಗ್ತವೆ. ಆ ಅಪಪ್ರಚಾರಗಳನ್ನು ತಡೆಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತಿಯ ಕೆಲಸ ಮೇಲೆ ಮಾತ್ರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಲು ಜನರು ಮುಂದೆ ಬರ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ನವಚೇತನ ಟ್ರಸ್ಟ್ ಮತ್ತು ವಡಗೇರ ಗೆಳೆಯರ ಬಳಗ ಅವರು ಹೃದಯಪೂರ್ವಕವಾದ ಅಭಿನಂದನೆಗಳು ಸಹಿತ ಮತ್ತೆ ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಮತ್ತೆ ಉತ್ಪನ್ನ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ತಾಜಾವಾಗಿರೋ ರಕ್ತ ಯಾವಾಗಲೂ ಸಂಚಲನದಲ್ಲೇ ಇರುತ್ತೆ. ವರ್ಷದಲ್ಲಿ 4 ಬಾರಿ ನಾವು ರಕ್ತದಾನ ಮಾಡ್ಬೋದು. 1 ಪಾಯಿಂಟ್ ರಕ್ತ ದಾನ ಮಾಡಿದರೆ 3 ಜೀವ ಉಳಿತವೆ. ಇದು ಬಹಳ ಮುಖ್ಯವಾದ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ. ಇದೇ ಸಮಯದಲ್ಲಿ 65 ಜನ ರಕ್ತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾನಿ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಸಂಕೇನ್, ಡಾಕ್ಟರ್ ಸುಭಾಷ್ ಕರಣಗಿ, ಶ್ರೀನಿವಾಸರಾವ್ ಕುಲಕರ್ಣಿ, ಗೌರಿಶಂಕರ ಸ್ವಾಮಿ ಹಿರೇಮಠ, ಡಾಕ್ಟರ್ ಪ್ರಿಯದರ್ಶಿನಿ ಮರಿಪ ಜಡಿ, ಕಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ ಕರಿಕಳ್ಳಿ, ಡಾಕ್ಟರ್ ಸಂಜು ಚೌಕಿಮಠ, ಅಶೋಕ ಮುಸ್ತಾಜಿರ್, ಡಾಕ್ಟರ್ ಮರೇಪ ನಾಟೇಕರ್, ಬಸವರಾಜ ನೀಲಹಳ್ಳಿ, ರಾಜಶೇಖರ್ ಕಾಡಂನೋರ, ಶಿವರಾಜ್ ಬಾಗೂರ್, ಡಿಡಿಯು ಪ್ರಾಂಶುಪಾಲ ಸಜ್ಜೀಶ್ ರಾಜ್ ಸೇನಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.